ಪ್ಯಾನ್ ಕಾರ್ಡ್ ಸ್ಕ್ಯಾಮ್. ನಿಮ್ಮ ಹೆಸರಲ್ಲಿ ಯಾರ್ಯಾರ್ದೋ ಸಾಲ ಬರುತ್ತೆ, ಲಕ್ಷ ಲಕ್ಷ ರೂಪಾಯಿಯ ನೋಟಿಸ್. ನಮಸ್ಕಾರ ಸ್ನೇಹಿತರೆ, ಇತ್ತೀಚೆಗೆ ಪ್ಯಾನ್ ಕಾರ್ಡ್ ಸ್ಕ್ಯಾಮ್ಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ. ನಿಮ್ಮ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಬಳಸಿ ಯಾರೋ ಲೋನ್ ಎನ್ಕ್ವೈರಿ ಮಾಡ್ತಿರ್ತಾರೆ. ನೀವು ಸಾಲ ತಗೊಂಡಿಲ್ಲ ಅಂದ್ರೂ ಕೂಡ ಲಕ್ಷ ಲಕ್ಷ ಅಮೌಂಟ್ಗೆ ಕೋರ್ಟ್ ನೋಟಿಸ್ ಬಂದಿರುತ್ತೆ. ಎಷ್ಟೋ ಸ್ಕ್ಯಾಮ್ಗಳಲ್ಲಿ ಈಗ ಆಲ್ರೆಡಿ ಮೃತಪಟ್ಟಿರೋ ವ್ಯಕ್ತಿ ಹೆಸರಿಗೆ ಕೋಟಿಗಳ ನೋಟಿಸ್ ಬಂದಿರೋ ಕೇಸಸ್ ಇವೆ. ನೀವು ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಕೊಟ್ಟ ಮರುಕ್ಷಣವೇ ನಿಮ್ಮ ಬ್ಯಾಂಕ್ ಅಕೌಂಟ್ ಖಾಲಿ. ಸೆಲೆಬ್ರಿಟಿಗಳನ್ನು ಕೂಡ ಈ ಪ್ಯಾನ್ ಕಾರ್ಡ್ ಸ್ಕ್ಯಾಮ್ ಬಿಟ್ಟಿಲ್ಲ. ಅಸಲಿಗೆ ಯಾರೋ ನಿಮ್ಮ ಪ್ಯಾನ್ ಕಾರ್ಡ್ ಡೀಟೇಲ್ಸನ್ನು ಬಳಸಿ ನಿಮಗೆ ಗೊತ್ತಿಲ್ಲದೆ ಸಾಲ ತಗೊಂಡ್ರೆ ಅಥವಾ ಎನ್ಕ್ವೈರಿ ಮಾಡಿದ್ರೆ ಅದನ್ನು ಪತ್ತೆ ಹಚ್ಚೋದು ಹೇಗೆ? ನಿಮ್ಮ ಸಿಬಿಲ್ ರಿಪೋರ್ಟ್ ಚೆಕ್ ಮಾಡಿದಾಗ ನಿಮಗೆ ಗೊತ್ತಿಲ್ಲದೆ ಫೇಕ್ ಲೋನ್ ಅಕೌಂಟ್ಗಳು ಕಂಡು ಬಂದರೆ ಅದನ್ನು ರಿಪೋರ್ಟ್ ಮಾಡಿ ಕ್ಲೋಸ್ ಮಾಡೋದು ಹೇಗೆ? ಯಾರಿಗೆ ಹೇಳಬೇಕು? ಒಟ್ಟಾರೆ ಪ್ಯಾನ್ ಕಾರ್ಡ್ ಸ್ಕ್ಯಾಮ್ನಿಂದ ಬಚಾವಾಗಿ ನಿಮ್ಮನ್ನು ನೀವು ಕಾಪಾಡಿಕೊಳ್ಳೋದು ಹೇಗೆ ಎಲ್ಲವನ್ನ ಕ್ವಿಕ್ ಆಗಿ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಹೆಚ್ಚಾಯಿತು ಪ್ಯಾನ್ ಕಾರ್ಡ್ ಸ್ಕ್ಯಾಮ್. ಸ್ನೇಹಿತರೆ, ಪ್ಯಾನ್ ಅಥವಾ ಪರ್ಮನೆಂಟ್ ಅಕೌಂಟ್ ನಂಬರ್ ಅನ್ನೋದು ಪ್ರತಿಯೊಬ್ಬರ ಹಣಕಾಸಿನ ಐಡೆಂಟಿಟಿ ಕಾರ್ಡ್ ಇದ್ದ ಹಾಗೆ. ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದ್ರಿಂದ ಹಿಡಿದು ಸಾಲ ತಗೊಳ್ಳೋದು, ಟ್ಯಾಕ್ಸ್ ಮ್ಯಾನೇಜ್ ಮಾಡೋದು ಎಲ್ಲದಕ್ಕೂ ಪ್ಯಾನ್ ನಂಬರ್ ಬೇಕು. ಎಷ್ಟೋ ಕಡೆ ಡೇಟ್ ಆಫ್ ಬರ್ತ್, ಅಡ್ರೆಸ್ ಪ್ರೂಫ್ಗೂ ಕೂಡ ಪ್ಯಾನ್ ಕಾರ್ಡ್ ಕೇಳ್ತಾರೆ. ಆದರೆ ಇದೇ ಪ್ಯಾನ್ ಕಾರ್ಡ್ ಡೀಟೇಲ್ಸನ್ನು ಮಿಸ್ಯೂಸ್ ಮಾಡಿಕೊಂಡು ಹಣ ವಂಚಿಸೋ ಟ್ರೆಂಡ್ ಜೋರಾಗ್ತಾ ಇದೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಸ್ಕ್ಯಾಮರ್ಗಳು ಧೋನಿ, ಸಚಿನ್ ತೆಂಡೂಲ್ಕರ್ ಅಂತ ಹೈ ಪ್ರೊಫೈಲ್ ವ್ಯಕ್ತಿಗಳ ಪ್ಯಾನ್ ಡೀಟೇಲ್ಸ್ ಅನ್ನ ಕೂಡ ಬಿಟ್ಟಿಲ್ಲ. ಇವರ ಪ್ಯಾನ್ ನಂಬರ್ ಬಳಸಿ ಕ್ರೆಡಿಟ್ ಕಾರ್ಡ್ ತಗೊಂಡ್ಬಿಟ್ಟಿದ್ದಾರೆ, ಉಜ್ಜಿಬಿಟ್ಟಿದ್ದಾರೆ. ರಿಕವರಿ ಏಜೆಂಟ್ಗಳು ಬ್ಯಾಂಕ್ನವರು ಸಾಲ ಯಾವಾಗ ವಾಪಸ್ ಕಟ್ತೀರಾ, ಯಾವಾಗ ಲೋನ್ ಕ್ಲಿಯರ್ ಮಾಡ್ತೀರಾ ಅಂತ ಕೇಳೋ ತನಕ ಅವರ ಪ್ಯಾನ್ ಮಿಸ್ಯೂಸ್ ಆಗಿರೋ ವಿಚಾರ ಅವ್ರಿಗೆ ಗೊತ್ತೇ ಇರಲಿಲ್ಲ. ಅದೇ ರೀತಿ ಮಧ್ಯಪ್ರದೇಶದಲ್ಲಿ ಮಹಿಳೆಯೊಬ್ಬರು ಮೃತಪಟ್ಟು 10 ವರ್ಷ ಆದಮೇಲೆ ಅವರ ಹೆಸರಿಗೆ 7.56 ಕೋಟಿ ರೂಪಾಯಿಯ ಟ್ಯಾಕ್ಸ್ ನೋಟಿಸ್ ಬಂದಿತ್ತು. ಇಂಥ ಕೇಸ್ಗಳು ಒಂದೆರಡಲ್ಲ. ಈ ಪ್ಯಾನ್ ಕಾರ್ಡ್ ಸ್ಕ್ಯಾಮ್ಗಳಿಂದ ಒಂದೋ ಜನ ಸಂಪೂರ್ಣವಾಗಿ ತಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿರೋ ಹಣವನ್ನು ಕಳ್ಕೊಂಡಿರ್ತಾರೆ, ಅಥವಾ ಅವರ ಐಡೆಂಟಿಟಿ ದುರ್ಬಳಕೆಯಾಗಿ ಅವರ ಹೆಸರಲ್ಲಿ ಲೋನ್ ಅಕೌಂಟ್, ಕ್ರೆಡಿಟ್ ಕಾರ್ಡ್ ಓಪನ್ ಆಗಿರ್ತವೆ. ಸಿಕ್ಕಲ್ಲಿ ಪ್ಯಾನ್ ಡೀಟೇಲ್ಸ್ ಕೊಟ್ಟರೆ ಅಥವಾ ಬೈ ಚಾನ್ಸ್ ಯಾವುದೋ ಒಳ್ಳೆ ಉದ್ದೇಶಕ್ಕೆ ನೀವು ಪ್ಯಾನ್ ಡೀಟೇಲ್ಸ್ ಕೊಟ್ಟಿದ್ರು ಕೂಡ ಅದು ಮಿಸ್ಯೂಸ್ ಆಗಿ ಈ ರೀತಿ ಸ್ಕ್ಯಾಮ್ ಆಗ್ಬೋದು. ಅಥವಾ ನೀವೇ ಯಾವಾಗಲೂ ತಗೊಂಡಿರೋ ಸಾಲ ಕ್ಲಿಯರ್ ಆಗಿದ್ರೂ ಕೂಡ ನಿಮ್ಮ ಸಿಬಿಲ್ನಲ್ಲಿ ಅದಿನ್ನೂ ಆ್ಯಕ್ಟಿವ್ ಅಂತ ತೋರಿಸ್ತಾ ಇರ್ಬೋದು. ಇದನ್ನೆಲ್ಲ ಹೇಗೆ ಪತ್ತೆ ಹಚ್ಚೋದು, ಹೇಗೆ ರಿಪೋರ್ಟ್ ಮಾಡೋದು, ಹೇಗೆ ಕ್ಲಿಯರ್ ಮಾಡ್ಕೊಳ್ಳೋದು? ಬನ್ನಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಫೇಕ್ ಲೋನ್ ಕಂಡು ಹಿಡಿಯೋದು ಹೇಗೆ? ಸ್ನೇಹಿತರೆ, ಮೊದಲನೇದಾಗಿ ನಮ್ಮ ಹೆಸರಲ್ಲಿ ಅಥವಾ ನಮ್ಮ ಪ್ಯಾನ್ ನಂಬರ್ನಲ್ಲಿ ಎಷ್ಟು ಲೋನ್ ಇವೆ ಅಂತ ಗೊತ್ತಾಗೋದು ಸಿಬಿಲ್ ರಿಪೋರ್ಟ್ ಮೂಲಕ ಅಥವಾ ಕ್ರೆಡಿಟ್ ರಿಪೋರ್ಟ್ ಚೆಕ್ ಮಾಡಿದಾಗ. ಯಾಕಂದರೆ ಸಣ್ಣ ಮೊಬೈಲ್ ಫೋನ್ ಲೋನ್ನಿಂದ ಹಿಡಿದು ದೊಡ್ಡ ಆಟೋಮೊಬೈಲ್ ಲೋನ್ವರೆಗೆ ಎಲ್ಲ ಸಾಲಗಳ ಡೀಟೇಲ್ಸ್ ಕ್ರೆಡಿಟ್ ರಿಪೋರ್ಟ್ನಲ್ಲಿ ಇರುತ್ತೆ. ಸೊ ಫೇಕ್ ಲೋನ್ ನಿಮ್ಮ ಹೆಸರಲ್ಲಿ ರಿಜಿಸ್ಟರ್ ಆಗಿದೆಯಾ ಇಲ್ವಾ ಅಂತ ನೋಡೋಕೆ ಕ್ರೆಡಿಟ್ ಸ್ಕೋರ್, ಕ್ರೆಡಿಟ್ ರಿಪೋರ್ಟ್ ಚೆಕ್ ಮಾಡೋದು ತುಂಬ ಮುಖ್ಯ. ನಾವೀಗ ಫ್ರೀಯಾಗಿ ಯಾವುದೇ ಖರ್ಚಿಲ್ಲದೆ ಕ್ರೆಡಿಟ್ ರಿಪೋರ್ಟನ್ನು ಚೆಕ್ ಮಾಡೋ ಟೂಲ್ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಮಾಹಿತಿಯನ್ನು ಕೊಟ್ಬಿಡ್ತೀವಿ. ನೀವು ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಪೈಸಾ ಬಜಾರ್ನಲ್ಲಿ ನಿಮ್ಮ ಕ್ರೆಡಿಟ್ ಸ್ಕೋರನ್ನು ಫ್ರೀಯಾಗಿ ಚೆಕ್ ಮಾಡ್ಬೋದು. ಸಿಬಿಲ್, CRIF, ಹೈಮಾರ್ಕ್, ಎಕ್ಸ್ಪೀರಿಯನ್, ಈಕ್ವಿಫ್ಯಾಕ್ಸ್ ಹೀಗೆ ಸಾಕಷ್ಟು ಕ್ರೆಡಿಟ್ ಬ್ಯೂರೋಗಳಿಂದ ಕ್ರೆಡಿಟ್ ರಿಪೋರ್ಟನ್ನು ಫ್ರೀಯಾಗಿ ಪಡ್ಕೋಬೋದು. ಅಲ್ಲದೆ ಪ್ರತಿ ತಿಂಗಳು ನಿಮ್ಮ ವಾಟ್ಸ್ಆ್ಯಪ್ಗೆ ಕನ್ನಡ, ಹಿಂದಿ, ಇಂಗ್ಲಿಷ್ ಸೇರಿ 5 ಪ್ರಾದೇಶಿಕ ಭಾಷೆಗಳಲ್ಲಿ ಕ್ರೆಡಿಟ್ ರಿಪೋರ್ಟ್ ಪಡ್ಕೊಳ್ಳೋ ಆಪ್ಷನ್ ಇದೆ. ಜೊತೆಗೆ ನಿಮ್ಮ ಕ್ರೆಡಿಟ್ ಸ್ಕೋರನ್ನು ಇಂಪ್ರೂವ್ ಮಾಡ್ಕೊಳ್ಳೋಕೆ ಪರ್ಸನಲ್ ಗೈಡೆನ್ಸ್ ಬೇಕಾದರೂ ಪಡ್ಕೊಳ್ಬೋದು ಇವರಿಂದ. ಜೊತೆಗೆ ಬೆಸ್ಟ್ ಪಾರ್ಟ್ ಏನು ಗೊತ್ತಾ? ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡೋದ್ರ ಜೊತೆಗೆ ಈ ರಿಪೋರ್ಟ್ನಲ್ಲಿ ನಿಮ್ಮ ಒಟ್ಟು ಲೋನ್ಗಳ ಸಂಖ್ಯೆ ಎಷ್ಟು ತೀರಿಸಿ ಆಗಿದೆ, ಇವಾಗಲೂ ನಿಮ್ಮ ಹೆಸರಲ್ಲಿ ರನ್ ಆಗ್ತಿರೋ ಲೋನ್ಗಳ ಅಕೌಂಟ್ ಯಾವ್ಯಾವುದು, ಎಲ್ಲೆಲ್ಲಿ, ಆ ಎಲ್ಲ ಮಾಹಿತಿಯನ್ನು ನೀವು ಇದೇ ರಿಪೋರ್ಟ್ನಲ್ಲಿ ಫ್ರೀಯಾಗಿ ನೋಡ್ಬೋದು. ಇದು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ತುಂಬ ಸಲ ಏನಾಗುತ್ತೆ, ಆಗಲೇ ಹೇಳಿದ ಹಾಗೆ ನಿಮ್ಮ ಹೆಸರಲ್ಲಿ ಯಾರ್ಯಾರೋ ಲೋನ್ ಮಾಡಿಕೊಂಡು ಅದರ ಲಾಭವನ್ನು ಪಡಿತಿರ್ಬೋದು, ದುಡ್ಡನ್ನು ಲೂಟಿ ಮಾಡ್ತಿರ್ಬೋದು, ನಾಳೆ ನಿಮಗೆ ನೋಟಿಸ್ ಬರ್ಬೋದು. ಹಾಗಾಗಿ ಅದರ ಕಂಪ್ಲೀಟ್ ಪಟ್ಟಿ ಸಿಗುತ್ತೆ. ನಿಮ್ಮ ಹೆಸರಲ್ಲಿ ಲೋನ್ ಇದ್ರೆ ಈ ರಿಪೋರ್ಟ್ನಲ್ಲಿ ಬಂದೇ ಬರುತ್ತೆ. ಹಾಗಾಗಿ ನಿಮ್ಮ ಹೆಸರಲ್ಲಿ ನಿಮ್ಮ ಪ್ಯಾನ್ ಕಾರ್ಡಲ್ಲಿ ಯಾರಾದರೂ ಸ್ಕ್ಯಾಮ್ ಮಾಡ್ತಿದ್ರೆ ಇಮ್ಮಿಡಿಯೇಟ್ಲಿ ನಿಮಗೆ ಇದರಿಂದ ಗೊತ್ತಾಗುತ್ತೆ. ಜೊತೆಗೆ ಪೈಸಾ ಬಜಾರ್ನಲ್ಲಿ ಈಗ CPL ಕ್ರೆಡಿಟ್ ಪ್ರೀಮಿಯರ್ ಲೀಗ್ ಅಂತ ಒಂದು ಲಾಂಚ್ ಮಾಡಿದ್ದಾರೆ, ರನ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಕೇವಲ ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡೋದು ಮಾತ್ರ ಅಲ್ಲ, ನೀವು ಎಕ್ಸೈಟಿಂಗ್ ರಿವಾರ್ಡ್ಸ್ ಅನ್ನ, ಐಫೋನ್, ಅಮೆಜಾನ್ ವೋಚರ್ಸ್ ಇತ್ಯಾದಿಗಳನ್ನ ಗೆಲ್ಲೋಕ್ಕೂ ಕೂಡ ಅವಕಾಶ ಇದೆ. ಸೊ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ, 2 ಲಿಂಕನ್ನು ಕೊಟ್ಟಿರ್ತೀವಿ. ಒಂದು ಕ್ರೆಡಿಟ್ ಸ್ಕೋರ್ದು, ಇನ್ನೊಂದು ಅಟ್ರಾಕ್ಟಿವ್ ರೇಟ್ನಲ್ಲಿ ಪರ್ಸನಲ್ ಲೋನ್ ತಗೊಳ್ಳೋಕೆ ಯಾರಿಗಾದ್ರೂ ಆಸಕ್ತಿ ಇದ್ರೆ ಅದರದ್ದು ಕೂಡ ಲಿಂಕ್ ಇರುತ್ತೆ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ ಫ್ರೀಯಾಗಿ ನೀವು ಕ್ರೆಡಿಟ್ ಸ್ಕೋರನ್ನು ಚೆಕ್ ಮಾಡ್ಬೋದು. ನಿಮ್ಮ ಪ್ಯಾನ್ನಲ್ಲಿ ಎಷ್ಟು ಲೋನ್ ಅಕೌಂಟ್ ಆಕ್ಟಿವ್ ಇದೆ ಅನ್ನೋದನ್ನು ಕೂಡ ನೀವಲ್ಲಿ ಪಟ್ಟಿಯನ್ನೇ ನೋಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಕ್ರೆಡಿಟ್ ಸ್ಕೋರ್ದು ಇದೆ, ಪರ್ಸನಲ್ ಲೋನ್ದು ಕೂಡ ಇದೆ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ನಿಮ್ಮ ಹೆಸರಲ್ಲಿ ಈ ರೀತಿ ಯಾರಾದರೂ ಸ್ಕ್ಯಾಮ್ ಮಾಡಿ ಲೋನ್ ತಗೊಂಡಿದ್ರೆ ಅದನ್ನು ರಿಪೋರ್ಟ್ ಮಾಡೋದು ಹೇಗೆ?
ಅದನ್ನ ನೋಡ್ತಾ ಹೋಗೋಣ ನಾವೀಗ. ಫೇಕ್ ಲೋನ್ ರಿಪೋರ್ಟ್ ಮಾಡೋಕೆ ನೀವು ನೇರವಾಗಿ ಕ್ರೆಡಿಟ್ ಬ್ಯೂರೋಗಳ ಅಧಿಕೃತ ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ. ಉದಾಹರಣೆಗೆ ಸಿಬಿಲ್ ವೆಬ್ಸೈಟ್ ನೋಡೋಣ. ಸಿಬಿಲ್ ನಲ್ಲಿ ಈಗ ಆಲ್ರೆಡಿ ನಿಮ್ಮ ಅಕೌಂಟ್ ಇದ್ರೆ ಲಾಗಿನ್ ಆಗಿ, ಇಲ್ಲದೆ ಹೋದ್ರೆ ಹೊಸದಾಗಿ ನಿಮ್ಮ ಡೀಟೇಲ್ಸ್ ಕೊಟ್ಟು ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆಗಿ ಲಾಗಿನ್ ಆಗ್ತಿದ್ದ ಹಾಗೆ ಸಿಬಿಲ್ ರಿಪೋರ್ಟ್ ಅನ್ನೋ ಆಪ್ಷನ್ ಕಾಣಿಸುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪೇಜಿನ ಕೊನೆಯಲ್ಲಿ ರೈಸ್ ಎ ಡಿಸ್ಪ್ಯೂಟ್ ಅನ್ನೋ ಆಪ್ಷನ್ ಇರುತ್ತೆ. ಅಂದರೆ ಇದು ಫೇಕ್ ಲೋನ್ ಅಥವಾ ಫೇಕ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ಕಂಪ್ಲೇಂಟ್ ರೇಸ್ ಮಾಡೋ ಆಪ್ಷನ್. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಆಕ್ಸೆಸ್ ಡಿಸ್ಪ್ಯೂಟ್ ಫಾರ್ಮ್ ಅನ್ನೋ ಆಪ್ಷನ್ ಕಾಣಿಸುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಸಾಕಷ್ಟು ಆಪ್ಷನ್ಸ್ ಓಪನ್ ಆಗ್ತವೆ. ನಿಮ್ಮ ಪರ್ಸನಲ್ ಇನ್ಫಾರ್ಮೇಷನ್ ಬಗ್ಗೆ ಡಿಸ್ಪ್ಯೂಟ್ ಇದೆಯಾ ಅಥವಾ ಕ್ರೆಡಿಟ್ ಅಪ್ಲಿಕೇಶನ್ ಹಿಸ್ಟ್ರಿ ಬಗ್ಗೆ ಡಿಸ್ಪ್ಯೂಟ್ ಇದೆಯಾ, ಈ ರೀತಿ ಸಾಕಷ್ಟು ಆಪ್ಷನ್ ತೋರಿಸುತ್ತೆ. ನೀವು ಕ್ಲಿಕ್ ಮಾಡಬೇಕಾಗಿರೋದು ಕ್ರೆಡಿಟ್ ಅಪ್ಲಿಕೇಶನ್ ಹಿಸ್ಟ್ರಿ ಅನ್ನೋ ಆಪ್ಷನ್ ಮೇಲೆ. ಕ್ಲಿಕ್ ಮಾಡಿದಾಗ ಮತ್ತೆ ಒಂದಷ್ಟು ಆಪ್ಷನ್ಸ್ ಕಾಣಿಸುತ್ತೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಲೋನ್ ಎನ್ಕ್ವೈರಿ ಅನ್ನೋ ಆಪ್ಷನ್ ಇದೆ. ಅದೇ ರೀತಿ ಐ ಹ್ಯಾವ್ ನಾಟ್ ಅಪ್ಲೈಡ್ ಫಾರ್ ದೀಸ್ ಲೋನ್ಸ್ ಕ್ರೆಡಿಟ್ ಕಾರ್ಡ್ಸ್ ಅನ್ನೋ ಆಪ್ಷನ್ ಇದೆ. ಅಂದರೆ ನಮ್ಮದಲ್ಲದ ಸಾಲಗಳ ರಿಪೋರ್ಟ್ ಮಾಡೋ ಆಪ್ಷನ್ ಇದೇ ನಮಗೆ ಬೇಕಾಗಿರೋದು. ಸೊ ಇಲ್ಲಿ ನಾವು ಫೈಂಡ್ ಸೊಲ್ಯೂಷನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇದಾದಮೇಲೆ ರೈಸ್ ಎ ಡಿಸ್ಪ್ಯೂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ತಕ್ಷಣ ಮತ್ತೊಮ್ಮೆ ಅಲ್ಲಿ ನಿಮ್ಮೆಲ್ಲ ಸಾಲಗಳ ಲಿಸ್ಟ್ ಬರುತ್ತೆ. ನಿಮಗೆ ಸಂಬಂಧಪಟ್ಟ ಸಾಲಗಳು, ಫೇಕ್ ಲೋನ್ಗಳು ಯಾವ್ದಾದ್ರು ನಿಮ್ಮ ಹೆಸರಲ್ಲಿ ಬೇರೆಯವ್ರು ಮಾಡಿದರೆ ಎಲ್ಲ ಲಿಸ್ಟ್ ಬರುತ್ತೆ. ನೀವು ಇಷ್ಟೊತ್ತಿಗೆ ಆಲ್ರೆಡಿ ಫೇಕ್ ಲೋನ್ ಯಾವುದು ಅಂತ ಐಡೆಂಟಿಫೈ ಮಾಡಿರ್ತೀರ. ಸೊ ಅಂಥ ಲೋನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಕನ್ಫರ್ಮೇಷನ್ಗೆ ಒಂದ್ಸಲ ಎಸ್ ಆರ್ ನೋ ಅಂತ ಕೇಳುತ್ತೆ. ಎಸ್ ಅಂತ ಕ್ಲಿಕ್ ಮಾಡಿ ನಂತರ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಕೊನೆಗೊಂದ್ಸಲ ಐಡೆಂಟಿಫಿಕೇಷನ್ ಡೀಟೇಲ್ಸ್ ಕೇಳುತ್ತೆ. ಯಾಕಂದರೆ ನೀವೇ ಫೇಕ್ ಲೋನ್ ರಿಪೋರ್ಟ್ ಮಾಡ್ತಿದ್ದೀರಾ ಅಂತ ಸಿಬಿಲ್ಗೆ ಕನ್ಫರ್ಮ್ ಆಗಬೇಕಲ್ವಾ. ಸೊ ನಿಮ್ಮ ಬೇಸಿಕ್ ಡೀಟೇಲ್ಸ್ ಕೊಟ್ಟು ಸಬ್ಮಿಟ್ ಮಾಡಬೇಕು. 30 ದಿನಗಳಲ್ಲಿ ಆ್ಯಕ್ಷನ್, ಸಿಬಿಲ್ ಕೊಡುತ್ತೆ ಪರಿಹಾರ. ಸ್ನೇಹಿತರೆ, 2024 ಏಪ್ರಿಲ್ನಿಂದ ಜಾರಿಯಾದ RBI ರೂಲ್ಸ್ ಪ್ರಕಾರ ನೀವು ಫೇಕ್ ಲೋನ್ ರಿಪೋರ್ಟ್ ಮಾಡಿದ 30 ದಿನಗಳ ಒಳಗೆ ನಿಮಗೆ ಸಿಬಿಲ್ನವರು ಅಥವಾ ನೀವು ಯಾವ ಕ್ರೆಡಿಟ್ ಬ್ಯೂರೋ ಮುಖಾಂತರ ಫೇಕ್ ಲೋನ್ ರಿಪೋರ್ಟ್ ಮಾಡಿರ್ತೀರಾ ಆ ಬ್ಯೂರೋದವರು ನಿಮಗೆ ಸೊಲ್ಯೂಷನ್ ಕೊಡಬೇಕು, ಒಂದು ಆನ್ಸರ್ ಕೊಡಬೇಕು. ಒಂದು ವೇಳೆ 30 ದಿನದಲ್ಲಿ ನಿಮಗೆ ಸೊಲ್ಯೂಷನ್ ಕೊಡಲಿಲ್ಲ ಅಂದರೆ 31ನೇ ದಿನದಿಂದ ಪ್ರತಿದಿನ ನಿಮಗೆ ₹100 ಪರಿಹಾರ ಸಿಗುತ್ತೆ. ಎಸ್, ಕ್ರೆಡಿಟ್ ಬ್ಯೂರೋನವರೇ ನಿಮಗೆ ದಿನಕ್ಕೆ ₹100 ದಂಡ ಕಟ್ಟಬೇಕಾಗತ್ತೆ. ಆ ರೀತಿ ದಂಡ ಕಟ್ಟಲಿಲ್ಲ ಅಂದರೆ ನೀವು ನೇರವಾಗಿ RBI ಒಂಬುಡ್ಸ್ಮನ್ ಹತ್ರ ಕಂಪ್ಲೇಂಟ್ ರೈಸ್ ಮಾಡ್ಬೋದು. ಆನ್ಲೈನ್ನಲ್ಲೇ ಈ ರೀತಿ ಕಂಪ್ಲೇಂಟ್ ಕೊಡ್ಬೋದು. ಆ ರೀತಿ ಕಂಪ್ಲೇಂಟ್ ಕೊಟ್ಟಾಗ ನಿಮಗೆ ಪರಿಹಾರ ಸಿಗೋದಲ್ಲದೆ ಫೇಕ್ ಲೋನ್ ಅಕೌಂಟ್ಗಳಿಂದ ನಿಮ್ಮ ಕ್ರೆಡಿಟ್ ಸ್ಕೋರ್ ಹಾಳಾಗಿದ್ರೆ ಅದು ಕೂಡ ಜಾಸ್ತಿ ಆಗುತ್ತೆ. ಏನೊಂದು ವಿಚಾರ ಸ್ನೇಹಿತರೆ, ಕೆಲವೊಮ್ಮೆ ನೀವು ಫ್ಲಿಪ್ಕಾರ್ಟ್ನಲ್ಲೋ ಅಮೆಝಾನಲ್ಲೋ ಪೇ ಲೇಟರ್ ಆಪ್ಷನ್ ಬಳಕೆ ಮಾಡ್ತಾ ಇದ್ರೆ ಅಥವಾ ಪೇ ಲೇಟರ್ ಆಕ್ಟಿವೇಟ್ ಮಾಡಿದ್ರೆ ಸಿಬಿಲ್ ರಿಪೋರ್ಟ್ನಲ್ಲಿ ಅದೊಂದು ಲೋನ್ ರೀತಿನೇ ತೋರಿಸ್ತಾ ಇರುತ್ತೆ. ಅವೆಲ್ಲ ಕ್ರೆಡಿಟ್ ಲೈನ್, ಪರ್ಸನಲ್ ಲೋನ್ ಅಂತ ತೋರಿಸ್ತಿರೋ ಚಾನ್ಸಸ್ ಇರುತ್ತೆ. ಅದೇ ರೀತಿ ಪೇಟಿಎಂ ಪೋಸ್ಟ್ ಪೇಡ್ ಅಥವಾ ಇನ್ಯಾವುದೇ ಆ್ಯಪ್ಗೆ ಸಂಬಂಧಪಟ್ಟ ಪೋಸ್ಟ್ ಪೇಡ್ ಸರ್ವಿಸ್ನ ನೀವು ಯೂಸ್ ಮಾಡ್ತಾ ಇದ್ರೆ, ಬೈ ನೌ ಪೇ ಲೇಟರ್ ಥರದ್ದೇನಾದರೂ ಯೂಸ್ ಮಾಡ್ತಿದ್ರೆ ಅವು ಕೂಡ ಸಿಬಿಲ್ನಲ್ಲಿ ನಿಮಗೆ ಕ್ರೆಡಿಟ್ ಕಾರ್ಡ್ ಕ್ಯಾಟಗರಿಯಲ್ಲೇ ಡಿಸ್ಪ್ಲೇ ಆಗುತ್ತೆ. ಸೊ ನೀವು ಅವುಗಳನ್ನು ಫೇಕ್ ಲೋನ್ ಅಂತ ಮಿಸ್ಟೇಕ್ ಮಾಡ್ಕೊಳ್ಬೇಡಿ. ಹಾಗಾಗಿ ಕೇರ್ಫುಲ್ ಆಗಿರಿ. ಹೇಗೆ ಕೇರ್ಫುಲ್ ಆಗಿರೋದು, ಕನ್ಫರ್ಮ್ ಮಾಡ್ಕೊಳ್ಳೋದು ಹೇಗೆ? ಉದಾಹರಣೆಗೆ ನೀವು ಫ್ಲಿಪ್ಕಾರ್ಟ್, ಅಮೆಝಾನ್ ಪೇ ಲೇಟರ್ ಆಕ್ಟಿವೇಟ್ ಮಾಡಿದ್ರೆ ಆ ಆ್ಯಪ್ ಓಪನ್ ಮಾಡಿ ಪೇ ಲೇಟರ್ ಆಪ್ಷನ್ಗೆ ಹೋಗಿ ನಿಮಗೆ ಎಷ್ಟು ಅಮೌಂಟ್ನ ಲಿಮಿಟ್ ಇದೆ ಅಂತ ನೋಡಿ. ಆ ಅಮೌಂಟ್ ಹಾಗೂ ಸಿಬಿಲ್ ರಿಪೋರ್ಟ್ನಲ್ಲಿರೋ ಅಲ್ಲಿ ಏನು ಡಿಸ್ಪ್ಲೇ ಆಗ್ತಿದೆಯೋ ಅಮೌಂಟ್ ಸೇಮ್ ಇರುತ್ತೆ. ಸೊ ಅದು ಫೇಕ್ ಲೋನ್ ಆಗಿರೋದಿಲ್ಲ. ಆವಾಗ ನೀವು ಪೇ ಲೇಟರ್ ಆಪ್ಷನ್ ಕ್ಲೋಸ್ ಮಾಡಿದ್ರೆ ಸಿಬಿಲ್ನಲ್ಲೂ ಅದು ಕ್ಲೋಸ್ ಆಗುತ್ತೆ. ಸೊ ಈ ರೀತಿ ನೀವು ನಿಮ್ಮ ಹೆಸರಲ್ಲಿ ಯಾರಾದರೂ ಫೇಕ್ ಲೋನ್ಗಳನ್ನು ಮಾಡಿದ್ರೆ ಅವುಗಳನ್ನು ರಿಪೋರ್ಟ್ ಮಾಡಿ ಸ್ಕ್ಯಾಮ್ಗಳಿಂದ ಬಚಾವಾಗಬಹುದು. ಇನ್ನು ಸ್ನೇಹಿತರೆ, ಕಡೆಯದಾಗಿ ಒಂದು ಕ್ವಿಕ್ ರಿಮೈಂಡರ್. ಆಗಲೇ ಹೇಳಿದ ಕ್ರೆಡಿಟ್ ಸ್ಕೋರ್ ನೀವು ಚೆಕ್ ಮಾಡೋಕೆ, ಫ್ರೀಯಾಗಿ ಚೆಕ್ ಮಾಡೋಕೆ, ಜೊತೆಗೆ ನಿಮ್ಮ ಹೆಸರಲ್ಲಿ ಆಕ್ಟಿವ್ ಲೋನ್ಸ್ ಎಷ್ಟಿದೆ, ಕ್ಲೋಸ್ ಆಗಿರೋ ಲೋನ್ಸ್ ಎಷ್ಟಿದೆ ಎಲ್ಲ ಡೀಟೇಲ್ ಪಡ್ಕೊಳ್ಳೋಕೆ ನೀವು ಫ್ರೀ ಕ್ರೆಡಿಟ್ ರಿಪೋರ್ಟ್ ಪಡಿಬೋದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಪೈಸಾ ಬಜಾರ್ನ ಲಿಂಕನ್ನು ಕೊಟ್ಟಿರ್ತೀವಿ. ಇವಾಗ ಕ್ರೆಡಿಟ್ ಪ್ರೀಮಿಯರ್ ಲೀಗ್ ಕೂಡ ನಡೀತಾ ಇದೆ. ಅವ್ರದ್ದು ಎಕ್ಸೈಟಿಂಗ್ ರಿವಾರ್ಡ್ಸ್ನ ಕೂಡ ನೀವು ಪಡ್ಕೋಬಹುದು, ಇನ್ಕ್ಲೂಡಿಂಗ್ ಐಫೋನ್ಸ್, ಅಮೆಝಾನ್ ವೋಚರ್ಸ್. ಜೊತೆಗೆ ಇನ್ನೊಂದು ಲಿಂಕ್ ಕೂಡ ಇರುತ್ತೆ ಪರ್ಸನಲ್ ಲೋನ್ದು. ಆಕರ್ಷಕ ಬಡ್ಡಿ ದರದ ಪರ್ಸನಲ್ ಲೋನ್ಗಳನ್ನು ನೀವು ಆಫರ್ಸ್ನ ಚೆಕ್ ಮಾಡೋಕೆ ಆ ಲಿಂಕ್ನ ಕೂಡ ಯೂಸ್ ಮಾಡಿ ಚೆಕ್ ಮಾಡ್ಬೋದು, ಅಪ್ಲೈ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.